ಸರ್ ಇನ್ನು ಮುಖ್ಯವಾದ ಪ್ರಶ್ನೆ, ಡಿಸೆಂಬರ್ 25ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪೋಸ್ಟ್ರಲ್ಲಿ ಆಲ್ರೆಡಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಅವತ್ತು ಪ್ರೆಸ್ ಮೀಟ್ ಕೂಡ ಮಾಡಿ ಹೇಳಿದ್ರಿ. ಸೊ ಅವತ್ತು ಹೇಳಿದ್ದು ನೀವು ಆ್ಯಕ್ಚುಲಿ ಏನಂತ ಹೇಳಿದರೆ ಸ್ವಲ್ಪ VFX ವರ್ಕ್ ಎಲ್ಲ ಜಾಸ್ತಿ ಟೈಮ್ ತೊಗೊಳ್ತಾ ಇದೆ ಅಂತ. ಈಗ ಯಾವ ಹಂತದಲ್ಲಿದೆ, ಕಂಪ್ಲೀಟಾಗಿ ಮುಗಿದಿದೆಯಾ ಎಲ್ಲ ಕೂಡ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ಹೇಗೆ ಅಂತ? ಸರ್ VFX ನಡೀತಾ ಇದೆ, ಆಲ್ಮೋಸ್ಟ್ ಕಂಟ್ರೋಲಲ್ಲಿ ಸಿಕ್ಕಿದೆ ನಮಗೆ. ನಾವು ಆಗಸ್ಟ್ 15ನೇ ತಾರೀಕು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಸ್ವಲ್ಪ ಡಿಸ್ಮ್ಯಾಂಟಲ್ಡ್ ಆಗಿತ್ತು. ಬಟ್ ವಿ ಹ್ಯಾವ್ ಅಪ್ರೋಚ್ಡ್ ಆ್ಯಂಡ್ ಚೆನ್ನಾಗಿ ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದೀವಿ. ಚೆನ್ನಾಗಿ ಬರ್ತಾ ಇದೆ. ಖಂಡಿತವಾಗ್ಲೂ ವಿಲ್ ಗಿವ್ ಒಂದು ಒಳ್ಳೆ ಸಿನಿಮಾ, ವಿಲ್ ಗಿವ್ ಇಟ್ ಸರ್. ಸೊ ಇನ್ನು ಮುಂದಕ್ಕೆ ಹೋಗುವಂತಹ ಲಕ್ಷಣ ಇನ್ಯಾವುದೂ ಇಲ್ಲ. ಸೊ 25ನೇ ತಾರೀಕು ಡಿಸೆಂಬರ್ಗೆ ಬಂದೇ ಬರುತ್ತಾಗಾದರೆ. ಸರ್ ನಾನು ಹೇಳಿದ್ನಲ್ಲ ಸರ್, ಇದು ಬಂದು ಶಿವಣ್ಣ ಅವರು, ಉಪ್ಪಿ ಸರ್, ರಾಜ್ ಬಿ ಶೆಟ್ಟಿ ಅವರು, ಇವರೆಲ್ಲ ನಾನು ನಂಬಿಟ್ಟು ಒಂದು ಡೇಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ತುಂಬ ಸೊನ್ನೆಯಿಂದ ಬಂದಂಥ ಒಂದು ವ್ಯಕ್ತಿ, ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಮಾಡಿ. ಸೊ ಇವರೆಲ್ಲರದು ಕ್ರೆಡಿಬಿಲಿಟಿ ಇದೆ ಸರ್. ನಾನು ಇಷ್ಟ ಬಂದಂಗೆ ಈ ಡೇಟ್ ಆ ಡೇಟ್ ಹಾಗೆ ನನ್ನ ಜಾಗದಲ್ಲಿ ನೀವಿದ್ರೂ ಅವ್ರಿಗೆ ನಾನು ಏನು ಮುಖ ತೋರಿಸಲಿ, ಪ್ರೆಷರ್ ಇದೆ. ಸೊ ಅದೊಂದು ಕಡೆ ಇದೆ, ನನಗೆ ಆ ಪ್ರೆಷರ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ಸಿನಿಮಾ ಇಂಡಸ್ಟ್ರಿಗೆ ಕೊಡಬೇಕು, ಅದನ್ನು 100% ಚೆನ್ನಾಗಿ ಮಾಡಲೇಬೇಕು ಅಂತ ಇಡೀ ತಂಡ ಕೆಲಸ ಮಾಡ್ತಾರೆ. ಸರ್ ಇನ್ನು ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ದಿನ ನಾವು ಅಂದರೆ ಅವರು ಮಾರ್ಕ್ ಬರುತ್ತೆ ಅಂತ ಆಲ್ರೆಡಿ ಜುಲೈಯಲ್ಲೇ ಅನೌನ್ಸ್ ಮಾಡಿದರು. ಅಂದರೆ ಶೂಟಿಂಗ್ ಹಂತಕ್ಕೆ ಇನ್ನೂ ಪ್ರಿಪೇರ್ ಆಗುವಾಗಲೇ ಹೇಳಿಬಿಟ್ಟಿದ್ರು, ಲೈಕ್ ಡಿಸೆಂಬರ್ 25th ಮೋಸ್ಟ್ಲಿ ನಾವು ಬರ್ತೀವಿ ಅಂತ. ಸೊ ಅವರನ್ನು ಈ ವಿಚಾರವಾಗಿ ಕೇಳಿದ್ವಿ, ಅಂದರೆ 45 ಕೂಡ ಬರ್ತಾ ಇದೆ ಅವತ್ತೇ ಅದೇ ದಿನಕ್ಕೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ. ಆ್ಯಕ್ಚುಲಿ ನಾವು ಎಲ್ಲರೂ ಕಾಂಪಿಟೇಷನ್ ಏನೂ ಇಲ್ಲ. ಐ ವಿಶ್ ಗುಡ್ ಫಾರ್ ಆಲ್ವೇಸ್ ಗುಡ್ ಫಾರ್ ಲೈಕ್ ಅರ್ಜುನ್ ಜನ್ಯ ಅಂತೆಲ್ಲ ಹೇಳಿದರು. ಬಟ್ ಈಗ ಪ್ರೇಕ್ಷಕರ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋಕೆ ಹೋಗುವಾಗ ಅಂದರೆ ಓಕೆ, 2 ದೊಡ್ಡ ಫಿಲಮ್ ಈಗ ಒಂದೇ ದಿನ ಬರ್ತಾ ಇರೋವಂಥದ್ದು. ಅಫ್ಕೋರ್ಸ್ ಥಿಯೇಟರ್ ಸೆಟಪ್ ಇದೆ, ಅದೆಲ್ಲ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಕ್ಲ್ಯಾಶ್ ಆಗೋ ಥರ ಆಗ್ತಾ ಇದೆ ಅಲ್ವಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಮೊದಲೇ ನಾನು ಹೇಳ್ತೀನಲ್ಲ ಸರ್, ಈ ಬೋರ್ಡ್ ಮೇಲೆ ನಿಮಗೆಲ್ಲರೂ ಅರ್ಜುನ್ ಜನ್ಯ ಅಂತ ಕಾಣಿದ್ರೆ ಆ ಅರ್ಜುನ್ನ ಜನ್ಯ ಮಾಡಿದ್ದೆ ಸುದೀಪ್ ಸರ್. ಇವತ್ತು ಅರ್ಜುನ್ ಜನ್ಯಾಗಿ ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾದ ಪಿಲ್ಲರೇ ಸುದೀಪ್ ಸರ್. ಆ್ಯಂಡ್ ನಾನು ಡೈರೆಕ್ಷನ್ ಮಾಡಿದ್ದೀನಿ ಅಂದರೆ ಆ ಡೈರೆಕ್ಷನ್ ಮಾಡೋದು ಹೇಗೆ ಅಂತ ಕಲ್ತಿದ್ದು ನಾನು ಅದೇ ಸ್ಕೂಲಲ್ಲೇ. ಮ್ಯೂಸಿಕ್ ಮಾಡ್ತಿದ್ದೀನಿ ಅಂದರೆ ಆ ಮ್ಯೂಸಿಕ್ನ ಯಾವ ರೀತಿ ಮಾಡಬೇಕು, ಬರೀ ಮ್ಯೂಸಿಕ್ಕು ಸಿನಿಮಾ ಅಲ್ಲ ಸರ್, ಲೈಫಲ್ಲಿ ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದ್ರೂ ಅವರೇ ಇನ್ಸ್ಪಿರೇಷನ್, ಯಾರಿಗಾದ್ರೂ ಒಳ್ಳೇದು ಮಾಡಬೇಕು ಅಂದ್ರೂ ಅವರೇ ಇನ್ಸ್ಪಿರೇಷನ್. ಸೊ ಎಲ್ಲವೂ ಅಲ್ಲಿಂದನೇ ನಾನು ಬಂದಿರೋದು ಸರ್. ಬಟ್ ನಾನು ಹೇಳಿದ್ನಲ್ಲ, ಇದು ಗೊತ್ತಿಲ್ಲದೆ ಅದು ನಮಗೆ ಗೊತ್ತಿರಲಿಲ್ಲ. ಸಿ ಇಫ್ ಸಂಬಡಿ ನೋಸ್ ದಟ್ ಸೂಪರ್ ಸ್ಟಾರ್ ಒಬ್ಬರು ಅನೌನ್ಸ್ ಮಾಡಿದ್ದಾರೆ ಅಂತ, ನಾನು ಆಗಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ಅಥವಾ ನಾವು ಯಾರೇ ತಂಡದವರಾಗಲಿ, ವಿ ಕ್ಯಾಂಟ್ ಅನೌನ್ಸ್ ಆನ್ ದಟ್ ಡೇ. ಅದು ಸುದೀಪ್ ಸರ್ಗೂ ನಾನು ಇನ್ಫಾರ್ಮ್ ಮಾಡಿದ್ದೀನಿ, ಅವ್ರಿಗೂ ಗೊತ್ತಾಗಿದೆ, ನನಗೆ ಗೊತ್ತಿರಲಿಲ್ಲ ಅಂತ. ಸೊ ಅದು ಇವಾಗ ಗೊತ್ತಿಲ್ಲದೆ ಆ ಡೇಟು ಆಗಿಬಿಟ್ಟಿದೆ. ಬಟ್ ಡೆಫಿನೆಟ್ಲಿ ಇಬ್ಬರೂ ಸುದೀಪ್ ಸರನ್ನು ನೋ ಡೌಟ್ ಮಾರ್ಕ್ನ ದಿ ಬೆಸ್ಟ್ ಸಿನಿಮಾ ಅಂತಲೇ ಅವ್ರು ಮಾಡೋದು. ಅವ್ರ ಹತ್ರನೇ ನಾನು ಕಲ್ತಿರೋದು. ನನ್ನ ಸಿನಿಮಾನು ಬೆಸ್ಟಾಗಿ ಮಾಡಬೇಕು ಅನ್ನೋದು ಅವರೇ ಕಲಿಸ್ಕೊಟ್ರು, ಅದನ್ನು ಬೆಸ್ಟಾಗಿ ಮಾಡಿದ್ವಿ. ಇಬ್ಬರೂ ನಿಮಗೋಸ್ಕರ, ಆಡಿಯನ್ಸ್ಗೋಸ್ಕರನೇ ಇಬ್ಬರೂ ಒಳ್ಳೆ ಸಿನಿಮಾಗಳು ಮಾಡೋಕ್ಕೆ ಕೊಡ್ತಾಯಿದ್ದೀವಿ ಹೊರತು ಕಾಂಪಿಟೇಷನು, ವಾರು ಅಥವಾ ಇನ್ನೊಂದು ಅದ್ರ ದೇವರೇ ನಮ್ಮ ಯಾರಲ್ಲೂ ಇಲ್ಲ. ಅದಕ್ಕೆ ಅರ್ಥನೇ ಇಲ್ಲ. ಈ ವಾರ ಮಾಡೋದಕ್ಕೆ ನಾವೇನು ಇವರ ಸರ ಅಥವಾ ಕಾಂಪಿಟೇಷನ್ ಮಾಡೋಕ್ಕೆ ನಾವೇನು ಒಲಿಂಪಿಕ್ಸಲ್ಲಿ ಓಡ್ತಾ ಇದ್ದೀವ? ಏನಿಲ್ಲ. ಇದು ಪ್ರೀತಿ ಟುವರ್ಡ್ಸ್ ಅನ್ ಆರ್ಟ್. ಅವ್ರಿಗೂ ಅಷ್ಟೇ ಪ್ರೀತಿ, ಎಲ್ಲರಿಗೂ ಅಷ್ಟೇ ಪ್ರೀತಿ. ಒಂದು ಕೆಲಸ ಮಾಡ್ತಾಯಿದ್ದೀವಿ. ಇಬ್ಬರು ಸಿನಿಮಾನು ದಯವಿಟ್ಟು ಇಬ್ಬರು ನೋಡಿ ಆಶೀರ್ವಾದ ಮಾಡಿ, ನೆಗೆಟಿವ್ ಆಗಿ ಏನೂ ಅಂದ್ಕೋಬೇಡಿ. ಇಬ್ಬರು ಕಷ್ಟಪಟ್ಟು, ಇಷ್ಟಪಟ್ಟು, ಪ್ಯಾಷನೇಟಾಗಿ, ನಿಮ್ಗೆ ಸುದೀಪ್ ಸರ್ ಬಗ್ಗೆ ಗೊತ್ತು, ಅವ್ರು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡ್ತಾರೆ ಅಂತ. ಅದೇ ಅವ್ರ ಹತ್ರ ಕಲ್ತ್ಕೊಂಡು ನಾನು ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಶೀರ್ವಾದ ಮಾಡಿ. ನನ್ನ ಸಿನಿಮಾ ಗೆದ್ದರೆ ಸುದೀಪ್ ಸರ್ ಹಿ ವಿಲ್ ಫೀಲ್ ಪ್ರೌಡ್. ಅವ್ರು ನನ್ನ ಬೆಂಡ್ ತಡ್ತಾರೆ. ಆ್ಯಂಡ್ ಮಾರ್ಕ್ ರಿಲೀಸ್ ಆಗಿದ್ದಿನ ನಾನು ಹೋಗಿ ನೋಡ್ತೀನಿ ಫಸ್ಟ್ ಡೇ. ನಮ್ಮ ಬಾಸ್ ಹೆಂಗೆ ಮಾಡಿದ್ದಾರೆ, ಎಡಿಟಿಂಗ್ ಹೆಂಗಿದೆ, ಅವ್ರದ್ದು ಮ್ಯೂಸಿಕ್ ಪ್ಯಾಟ್ರನ್ ಹೆಂಗೆ ಮಾಡಿಸಿರ್ತಾರೆ, ಮ್ಯಾಕ್ಸ್ ನಾನು ನೋಡಿದ್ದೀನಿ. ಸೋ ಹ್ಯಾಪಿ, ಏನು ಕ್ಲಾಸಾಗಿ ಮಾಡಿದ್ದಾರೆ. ಅಷ್ಟು ಒಂದು ನೈಟಲ್ಲಿ ಒಂದು ಸ್ಟೋರಿನ ಆ ಗ್ರಿಪ್ಪಲ್ಲಿ ಮಾಡೋದು, ಇಟ್ ಈಸ್ ಓನ್ಲಿ ಹಿಮ್. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಮಾರ್ಕು ಕೂಡ ಬ್ಲಾಕ್ ಬಸ್ಟರ್ ಮಾಡೇ ಮಾಡ್ತಾರೆ, ನೋ ಡೌಟೇ ಇಲ್ಲ. ಐ ವಿಲ್ ಆಲ್ಸೋ ಗೋ ಆ್ಯಂಡ್ ವಾಚ್. ನಮ್ಮ ಪ್ರೊಡ್ಯೂಸರ್ ನಾವೆಲ್ಲ ಹೋಗಿ ನೋಡ್ತೀವಿ. ನಮ್ಮ ಸಿನಿಮಾನು ನೀವೆಲ್ಲರೂ ನೋಡಿ, ದಯವಿಟ್ಟು ಅದು ನೆಗೆಟಿವ್ ಆಗೇನು ಅಂದ್ಕೊಂಡ್ರಿ ಅಷ್ಟೇ. ಅದೇ ಸರ್, ಅಂದರೆ ಸುದೀಪ್ ಸರ್ ಆಲ್ವೇಸ್ ಒಳ್ಳೆಯದನ್ನೇ ವಿಶ್ ಮಾಡ್ತಾರೆ ನಿಮಗೆ, ಇಡೀ ತಂಡಕ್ಕೆ. ಅಫ್ಕೋರ್ಸ್ ಎಲ್ಲರೂ ಕೂಡ ತುಂಬ ಫ್ರೆಂಡ್ಸ್ ಥರನೇ ಇರೋದು. ಅಂದರೆ ನಿಮಗೆ ಗೊತ್ತಿರಲಿಲ್ಲ ಅನ್ನೋದು ಗಮನಕ್ಕೆ ಬಂದಾಗ ಸುದೀಪ್ ಸರ್ ಏನು ಹೇಳಿದ್ರು ನಿಮಗೆ? ಆ್ಯಕ್ಚುಲಿ ಅದು ಡೇಟು ಸೇಮ್ ಡೇಟ್ ಅಂತ ಗೊತ್ತಿರಲಿಲ್ಲ ಅಂತ ನಂಗೆ ಗೊತ್ತಾಯಿತು ಅಂತ ಹೇಳೋದು. ಪಾಪ ಸರ್, ಅವರು ಏನೇ ಹೇಳಿಲ್ಲ ಸರ್. ಅವ್ರು ಹೇಳಿದ್ರು, ನನಗೆ ಗೊತ್ತು ನಿನಗೆ ಗೊತ್ತಿರಲ್ಲ ಅಂತ. ನಾನು ಅನೌನ್ಸ್ ಮಾಡಿದ್ದೆ, ಬಟ್ ನೀನು ಬೇಜಾರು ಮಾಡ್ಕೋಬೇಡ ಅಷ್ಟೇ. ನಾನೇನಾದರೂ ಅದೇ ಡೇಟು ಅನೌನ್ಸ್ ಮಾಡಿ ಪಬ್ಲಿಸಿಟಿ ಮಾಡಿದೆ, ನೀನು ಬೇಜಾರು ಮಾಡಿ. ದಟ್ ಈಸ್ ಹಿಸ್ ಗ್ರೇಟ್ನೆಸ್ ಸರ್. ಅವರಿರೋ ಲೆವೆಲ್ಗೆ ನಾನು ಅವ್ರ ಶಿಷ್ಯ. ಅವ್ರು ಹೆಂಗೆ ಬೇಕಾದ್ರೂ ಮಾತಾಡ್ಬೋದು ನನ್ನ ಹತ್ರ.
ಅವ್ರು ಹಾಗೆಲ್ಲ ಮಾತಾಡಿಲ್ಲ. ಅವ್ರು ಇಷ್ಟೇ ಸಿಂಪಲ್, ನಾನು ಏನು ಹೇಳಿದೆ ಅಷ್ಟೇ ಹೇಳಿದ್ದೆ. ಅವ್ರು ಯಾವತ್ತೂ ನಾನು ಬೆನ್ನು ತಟ್ಟಿದ್ದಾರೆ ಸರ್. ಅವ್ರು ನಾನು ಒಳಗಡೆ ಇದ್ದಾರೆ ಸರ್, ಅಷ್ಟು ನಾನು ಏನೇ ಮಾಡಿದ್ರು ನಾನು ಒಳಗಡೆ ಅವರಿದ್ದಾರೆ. ಸರ್ ಕೊನೆಯದಾಗಿ ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸೊ ಸಾಕಷ್ಟು ಡಿಸೆಂಬರಲ್ಲೇ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಬರ್ತಾಯಿದೆ. 12ಗೆ ಡೆವಿಲ್ ಬರ್ತಿದೆ. ಸೊ ಅಂದರೆ ಒಂದು ರೀತಿ ಹಬ್ಬ ಸಿನಿಮಾ ಪ್ರೇಕ್ಷಕರಿಗೆ. ಬಟ್ ಒಟ್ಟೊಟ್ಟಿಗೆ ಬರುವಾಗಲೂ ಕೆಲವೊಂದು ಸಲ ಜನಗಳಿಗೆ ಅದು ನೋಡ್ಬೇಕಾ ಇದು ನೋಡ್ಬೇಕು ಅನ್ನೋ ಥರ ಸ್ವಲ್ಪ ಆ ಆಪ್ಷನ್ ಕೂಡ ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಡೆವಿಲ್ ಬರ್ತಾಯಿದೆ, ಅದ್ರ ಬಗ್ಗೆನೂ ಏನು ಹೇಳ್ತೀರಾ ಅಂತ? ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡೋದು ಸರ್. ಎಲ್ಲರೂ ಅವ್ರವ್ರ ಅಭಿಮಾನ ಇದ್ದೇ ಇರುತ್ತೆ. ಅವ್ರವ್ರ ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕು ಅಂತ ಇದ್ದೇ ಇರುತ್ತೆ. ನಾವು ಇಲ್ಲಿ ಕೂತ್ಕೊಂಡು ನೀವು ಕಷ್ಟಪಟ್ಟಿದ್ದ ದುಡ್ಡೆಲ್ಲ ಎಲ್ಲ ಫಿಲ್ಮ್ಗೆ ಹಾಕಿ ಅಂತ ನಾವು ಹೇಳೋಕ್ಕಾಗಲ್ಲ. ಅವ್ರವ್ರಿಗೆ ಏನೇನು ಖುಷಿ ಇದೆ ಅದನ್ನು ನೋಡ್ತಾರೆ. ಆ್ಯಂಡ್ ಸಿನಿಮಾ ನೋಡೋ ಪರ್ಸೆಂಟೇಜ್ ತುಂಬ ಕಮ್ಮಿ ಇದೆ ಸರ್, ಇನ್ನೂ ಜಾಸ್ತಿ ಪಾಪ್ಯುಲೇಷನ್ ಇದೆ. ಎಲ್ಲರೂ ಅವ್ರ ಅಭಿಮಾನ ತೋರಿಸ್ತಾರೆ, ಎಲ್ಲರೂ ಸಿನಿಮಾ ನೋಡಿ ಎಂಜಾಯ್ ಮಾಡ್ತಾರೆ. ಇಟ್ ಈಸ್ ಒನ್ ಫಿಲ್ಮ್. ನೀವು ಇವತ್ತು ತೊಗೊಂಡ್ರೆ ಸರ್, ಆಸ್ಕರ್ ಆಗಲಿ, ಗ್ರಾಮಿ ತೊಗೊಂಡದ್ದು, ವರ್ಲ್ಡ್ಗಳು ಎಷ್ಟೋ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಎಷ್ಟೇ ಜನ ಇದ್ರೂ ವಿ ಆರ್ ಆಲ್ ಮಾರ್ಟಲ್. ಒಂದಿನ ಏನು ಯಾರು ಗ್ಯಾಪ್ಸ್ಗಳ ಅವಶ್ಯಕತೆ ಇಲ್ಲ. ಆವತ್ತಿನ ದಿನ ಎಂಜಾಯ್ ಮಾಡೋಣ, ಆ ಸಿನಿಮಾಗಳನ್ನ ನಮ್ಗೆ ಇಷ್ಟಪಟ್ಟಿರೋ ಹೀರೋಗಳನ್ನ ನೋಡಿ ಖುಷಿ ಪಡೋಣ, ವಿಸಿಲ್ ಹೊಡೆಯೋಣ, ಬರೋಣ. ಇಟ್ಸ್ ನಥಿಂಗ್ ಪರ್ಸನಲ್. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ. ಸೊ ಸಾಕಷ್ಟು ನಿರೀಕ್ಷೆ ಇರುವಂತಹ ಸಿನಿಮಾ. ಸೊ ಜನಗಳಿಗೂ ಅಷ್ಟೇ ನಿರೀಕ್ಷೆನ ಹುಟ್ಟಾಕಿ ಆ ನಿರೀಕ್ಷೆಯನ್ನು ತಣಿಸೋ ಥರ ಈ ಸಿನಿಮಾ ಮೂಡಿ ಬಂದಿರಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ಬೆಸ್ಟ್ ಸರ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಅರ್ಜುನ್ ಜನ್ಯ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.